ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್, ಹಾಗೆ ಬೀನ್ಸ್ ಮತ್ತು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕಡಲೆಕಾಳು ಬಟಾಣಿ ಕಾಳನ್ನು ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಪಲಾವ್ ಎಲೆ, ಮೊಗ್ಗು ಮತ್ತು ಚಕ್ಕೆ ಮತ್ತು ಏಲಕ್ಕಿಯನ್ನು ಕೂಡ ನಾನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಲಾವ್ ಪೌಡ್ರನ್ನು ಒಂದು ಪ್ಯಾಕೆಟ್ ತೊಗೊಬಂದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಏನೇನು ರೆಡಿ ಮಾಡಿದ್ದೀನಿ ನೋಡೋಣ. ಕಾಯಿ ಹಾಗೂ ಜೀರಿಗೆ, ಮೆಣಸು ಮತ್ತು ಕಡಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ನೋಡೋಣ. ಮತ್ತು ಇಲ್ಲಿ ಸ್ವಲ್ಪ ಗೆಡ್ಡೆಕೋಸು ಮತ್ತು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಇವಾಗ ಫ್ಯಾನ್ಗೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾವು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು, ಹಾಗೆ ಈಗ ನಾವು ಫಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಚಿಲ್ಲಿನ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಪಲಾವ್ ಎಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಸ್ಮೆಲ್ ಹೋಗೋ ತನಕ. ನೆಕ್ಸ್ಟು ಸ್ವಲ್ಪ ಆನಿಯನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡು ಹಾಕಿದ್ದೀನಿ. ಸೊ ನೆಕ್ಸ್ಟು ಎರಡು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಇದು ಫ್ರೈ ಆಗೋ ತನಕ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನಂತರ ಈಗ ನಾನು ಬೇಯಿಸಿಟ್ಕೊಂಡಿದ್ದಂತಹ ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನ ನಾನು ಯೂಸ್ ಮಾಡ್ತಿದ್ದೀನಿ. ನೀವು ಆಪ್ಷನಲ್ಲಿದ್ದು ನೀವು ಹಸಿ ಬಟಾಣಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾವು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲನೂ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಆಗಿರಲ್ಲ, ರೈಸ್ ಅಷ್ಟೇ ಬೆಂದಿರುತ್ತೆ, ತರಕಾರಿ ಯಾವುದು ಫ್ರೈ ಆಗಿರಲ್ಲ. ಸೊ ಹಂಗಾಗಿ ನೀವು ಫಸ್ಟೇ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು, ಏಕೆಂದರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ರುಚಿಯಾಗಿ ಬೆಂದಿರುತ್ತೆ. ಹಾಗಾಗಿ ಬನ್ನಿ, ಈಗ ಸ್ವಲ್ಪ ನಾನು ಇಲ್ಲಿ ತಂದಿಟ್ಕೊಂಡಿದ್ದಂತಹ ಮಸಾಲೆ ಪಲಾವ್ ಪೌಡರನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಪೌಡ್ರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮೂರನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳಿರೋಂಥ ಮಸಾಲೆ ಹೇಳಿದ್ನಲ್ಲ, ಅದನ್ನೆಲ್ಲ ರುಬ್ಬಿಟ್ಕೊಂಡು ಸೊ ಆ ಮಸಾಲೆ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಕರ್ಡ್ ಆ್ಯಡ್ ಮಾಡೋದ್ರಿಂದ ನಮ್ಮ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ಮೂತಾಗಿ ಕೂಡ ಆಗುತ್ತೆ, ರೈಸು ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಸೊ ನಾನಿಲ್ಲಿ ಆ ಲೋಟದಲ್ಲಿ 2 ಲೋಟ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ನಾನು 2 ಲೋಟ ಅಕ್ಕಿನ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ಅದೇ ವಾಟರ್ ಆ್ಯಡ್ ಮಾಡ್ದೇ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬೇಕಾದರೆ ಅದೇ ಸೇಮ್ ಗ್ಲಾಸಲ್ಲಿ ಇದ್ರ ಜೊತೆಗೆ ನಿಂಬೆಹಣ್ಣುಳಿ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣುಳಿ ಆ್ಯಡ್ ಮಾಡಿ ನೋಡಿ, ಅದೇ ವಾಟರ್ನ ನಾನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಆಯಿಲ್ನ ಆ್ಯಡ್ ಮಾಡಿ, ಏಕೆಂದರೆ ಆಯಿಲ್ನ ಆ್ಯಡ್ ಮಾಡೋದ್ರಿಂದ ರೈಸು ಪುಡಿಯಾಗಿ ಬರುತ್ತೆ. ಸೊ ಅಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರೋಂಥ ವಾಟರ್ನ ನಾನು ಹಾಕಿ ಸೊ ಕುಕ್ಕರ್ನ 2 ವಿಷಲ್ಸ್ ಅಷ್ಟು ನೀವು ಕೂಗಿಸ್ಕೊಂಡ್ರೆ ಸೊ ಈ ಥರ ಪಲಾವ್ ನಿಮಗೆ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಕಡಲೆಕಾಳು ಬಟಾಣಿ ಕಾಳು ಎಲ್ಲ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಮೊಸರು ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಆಯಿಲ್ ಹಾಕೋದ್ರಿಂದ ಅನ್ನ ಎಲ್ಲೂ ಕೂಡ ಮುದ್ದೆ ಥರ ಆಗಲ್ಲ, ನೀಟಾಗಿ ಬರುತ್ತೆ. ಥ್ಯಾಂಕ್ ಯು.